ಮತ್ತೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬರಲಾರದಷ್ಟು ಕಂಡೀಷನ್ ಆಗಿದೆ, ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಪಾಪ ಚೆನ್ನಾಗಿರ್ತೀವಿ, ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಯಾರ್ಯಾರೋ ಹೇಳೋದು ಅಂತ ನಾವು ನಮ್ಮ ಜೀವ ಹಾಳು ಮಾಡ್ಕೋಬಾರ್ದಲ್ವಾ. ಈಗಾಗಲೇ ಕರ್ನಾಟಕ ಜನ ಬಹಳಷ್ಟು ಕಾಮೆಂಟ್ಗಳು ಬರ್ತಾ ಇದ್ದಾವೆ. ಹೌದಾ? ಈ ವಿಷಯ ಗೊತ್ತಿಲ್ಲ ನಮಗೆ, ಈ ವಿಷಯ ಗೊತ್ತಿಲ್ಲ. ಹೊಸ ಜಾಯ್ನ್ ಆಗಿದ್ದಾರೆ, ನಿನ್ನೆ ರಾತ್ರಿಯಿಂದನೇ ಜಾಯ್ನ್ ಆಗಿಬಿಟ್ಟು ಹೌದಾ? ಹಾಸ್ಪಿಟಲ್ ಇದ್ದಾರೆ. ಪಾಪ ಆಗಬಾರ್ದಾಗಿತ್ತು ಅವ್ರಿಗೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ. ಮತ್ತೆ ರಿಟರ್ನ್ ಬಿಗ್ ಬಾಸ್ ಮನೆಗೆ ಬರಲ್ಲ ಅನ್ನೋದು. ನಂಗೆ ಬರಲ್ಲ. ಕಾರ್ತಿಕ್ ಮೇಡಮ್, ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ಮೇಡಮ್? ವಿನಯ್. ಏನಕ್ಕೆ ಮೇಡಮ್? ವಿನಯ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂಡ್ ಆನೆಸ್ಟ್ಲಿ ಎದ್ದು ಕಾಣ್ತಾ ಇದೆ. ಎಲ್ಲರೂ ಹೇಳ್ತಾರೆ ಅವ್ರ ಅಗ್ರೆಷನ್ನು ಸಂಗೀತದ ಮೇಲೆ ಜೋರ್ ಮಾಡ್ತಾರೆ ಅಂತ. ನಾನು ಅದನ್ನು ಒಪ್ಪಲ್ಲ. ಸಂಗೀತನೇ ವಿನಯ್ನ ಟ್ರ್ಯಾಪ್ ಮಾಡೋಕ್ಕೆ ತುಂಬಾ ತೊಂದರೆ ಮಾಡ್ತಾರೆ. ಸಂಗೀತನೇ ವಿನ್ನು. ಅದಕ್ಕೆ ವಿನಯ್ ಗೆಲ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. 100% ಗೆಲ್ತಾರೆ ವಿನಯ್. ಗೆಲ್ಲಬೇಕು. ಪ್ರತಾಪ್, ವಿನಯ್, ಕಾರ್ತಿಕ್, ವಿನಯ್. ಮೆಜಾರಿಟಿ ವಿನ್ಸ್ ವಿನಯ್. ಪ್ರತಾಪ್ ಅಂದ್ರೆ ಅವನು ತುಂಬಾ ಟ್ಯಾಲೆಂಟ್ ಆಗಿತ್ತು. ಒಂದು ಸ್ಟೇಟ್ಮೆಂಟ್ ಇದ್ರು, ವಿನಯ್ ಅವರು ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡ್ಕೊಂಡೆ ತನ್ನ ಹೆಸರನ್ನ ಪಡ್ಕೊಂಡಿದ್ದಾರೆ. ನೋಡಿ ನೀವು, ವಿನಯ್ ಸಂಗೀತ ಟಾರ್ಗೆಟ್ ಮಾಡಿಲ್ಲ. ಅವರು ರೂಲ್ಸ್ ಇವಾಗ್ಲೂ ಹೇಳ್ತಾ ಇದಾರೆ, ಅವಾಗ್ಲೂ ಹೇಳ್ತಾ ಇದಾರೆ. ಸಂಗೀತ ಏನ್ ಅನ್ಕೋತಾರೆ ಅಂದ್ರೆ ಅವ್ರಿಗೆ ಎಲ್ಲರೂ ಬಚ್ಚಲ್ ಮನೆಗೆ ಹೋಗಿ ಅಳೋದು, ಯಾರಿಗೂ ಕಾಣಿಸ್ದೇ ಇರಂಗೆ ಎಲ್ಲರ ಮುಂದೆ ಫೈಟ್ ಮಾಡ್ಲಿ. ಯಾಕೆ ಬಚ್ಚಲ್ ಮನೆಗೆ ಹೋಗಿ ಯಾಕೆ ಕಳ್ಬೇಕು ಸಂಗೀತ? ಇವಾಗ ವಿನಯ್ ನೋಡಿ ಏನಿದ್ರು ಎದುರಿಗೆ ಹೇಳಿ ಸುಮ್ಮನಾಗ್ತಾರೆ. ಅವಳು ಹಂಗಲ್ಲ. ಪ್ರತಾಪ್ ಜೊತೆ ಇದ್ಲು, ಪ್ರತಾಪ್ನ ಬಿಟ್ಲು. ವಿನಯ್ ಜೊತೆ ಇದ್ಲು, ವಿನಯ್ನ ಬಿಟ್ಲು. ಕಾರ್ತಿಕ್ ಜೊತೆ ಇದ್ಲು, ಕಾರ್ತಿಕ್ನ ಬಿಟ್ಲು. ನಮ್ರತನ್ ಯಾವಾಗ ಕಾಪಿ ಆಗ್ತಾಳೋ ಗೊತ್ತಿಲ್ಲ. ಈಗ ನಮ್ರತ ಜಾಯ್ನ್ ಆಗಿದ್ದಾರೆ. ಈಗ ನಮ್ರತ ಫ್ರೆಂಡ್ ಆಗಿದ್ದಾರೆ. ಸೊ ಹಂಗಾಗಿ ವಿನಯೇ ಗೆಲ್ಲಬೇಕು ಅಂತ ನಾನು ಹೇಳೋದು. ಇನ್ನೊಂದು 2-3 ವೀಕ್ಸ್ ಅಷ್ಟೇ ಇತ್ತು. ಅವ್ನು ಫುಲ್ ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಕಂಪ್ಲೀಟ್ ಆದ್ಮೇಲೆ ಮಾತು ಹೇಳಿದ್ರೆ ಇನ್ನೊಂದು 4 ವಾರ ಇದೆ ಬಿಗ್ ಬಾಸ್. 4 ವಾರ ಎಕ್ಸ್ಟೆಂಡ್ ಮಾಡಿದಾರಲ್ಲ. 100 ದಿನದಿಂದ 114 ದಿನ ಅಂತ ಎಕ್ಸ್ಟೆಂಡ್ ಮಾಡಿದ್ದಾರೆ. ಬಟ್ ಅದೇ ಆ ಮೂಮೆಂಟ್ ಅಲ್ಲಿ ಸ್ವಾಮೀಜಿ ಎಲ್ಲ ಮುಗಿದ ಮೇಲೆ ಹೇಳಿದ್ರೆ ಒಂದು ಅರ್ಥ ಇರೋದು. ಇನ್ನೊಂದು ಇಷ್ಟೆಲ್ಲ ಆಡಿ ಅವ್ನು ಫಾರಿನಲ್ಲೇ ಇದಾಗ್ತಾನೆ, ಒಳ್ಳೆ ಹೆಸರು ಬರುತ್ತೆ ಅಂತಾನೂ ಹೇಳಿದ್ದಾರೆ. ಅದು ಪ್ಲಸ್ ಪಾಯಿಂಟ್ ಇದೆ ಅವನದು. ಬಟ್ ಇದು ಮೇನ್ ಅವನಿಗೆ ಎಫೆಕ್ಟ್ ಆಗಿದೆ ಅಂತಾನೆ ಅನ್ನಿಸ್ತಿದೆ. ಏನು ಹೇಳ್ತೀರಾ? ಅದೇ ನಾನೇನು ಹೇಳೋದು ಅಂದರೆ, ಯಾರು ಏನೇ ಹೇಳಿ ನಮ್ಮ ಬುದ್ಧಿ ನಮ್ಮ ಕೈನಲ್ಲಿ ಇರಬೇಕು ಅಂತ ನಾನು ಹೇಳೋದು. ನೀವೇನು ಹೇಳ್ತೀರಾ? ಅದೇ ಏನಿಲ್ಲ, ಅದೇ ಪ್ರತಾಪ ಆ ಥರ ಮಾಡ್ಕೋಬಾರ್ದಿತ್ತು. ಒಳ್ಳೆ ಹುಡುಗ ಅವನು. ನಾವು ವಿನ್ ಆಗ್ತಾನೆ, ಅವನೇ ವಿನ್ ಆಗ್ತಾನೆ ಅಂತ. ಪರ್ಸನಲ್ ಪ್ರತಾಪ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ರೀತಿ ಆದಾಗ ಘಟನೆಗಳನ್ನ? ಮಾಡ್ಕೋಬೇಡ ಅಂತ ಹೇಳಬೇಕು. ಅದೇ ಹಿಂಗೆ ಮಾಡ್ಕೋಬಾರ್ದು. ಆರಾಮಾಗಿ ಬರಬೇಕು ಅವನು ವಾಪಸ್ ಬಿಗ್ ಬಾಸ್ಗೆ. ಗೆಲ್ಲಬೇಕು. ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ತುಂಬಾ ಇದೆ. ಅವ್ನು ಗೆಲ್ಲಬೇಕು. ಅವ್ರ ತಂಗಿ ಮದುವೆ ಮಾಡಬೇಕು. ಅದಕ್ಕೆ ಅವನು ಬರಬೇಕು ಬಿಗ್ ಬಾಸ್ಗೆ. ಹುಷಾರಾಗ್ತಾರ ಅಂತ ಗೆಲ್ಬೇಕಿಲ್ಲ. ಪ್ರತಾಪ್ ಅವ್ರು ಹುಷಾರಾಗ್ತಾರೆ. ಗುರುಜಿ ಅವರು ಒಂದು ಮಾತು ಹೇಳಿದ್ರಲ್ರಿ, ತಂದೆ ತಾಯಿ ಜೊತೆ ಹೋಗ್ಬಾರ್ದು ಅನ್ನೋದು. ಅದು ತಪ್ಪು ಮಾಹಿತಿ. ಅದು ಮಾತಾಡ್ಬೇಕು. ತಂದೆ ತಾಯಿ ಬಿಟ್ಟು ಅಕಸ್ಮಾತ್ ನಮ್ಮ ಇಂಡಿಯಾ ಬಿಟ್ಟು ಹೊರಗಡೆ ಹೋಗೋದನ್ನು ಅವ್ರು ಹೇಳಲೇಬಾರ್ದಿತ್ತು. ಹೇಳ್ಬಾರ್ದು, ತಪ್ಪು. ನಮ್ಮ ಇಂಡಿಯಾದಲ್ಲಿ ಸಾಧನೆ ಮಾಡ್ತಿದ್ದು ನಾವು ಹೊರದೇಶಕ್ಕೆ ಹೋಗಿ ಸಾಧನೆ ಮಾಡ್ತೀವಿ ಅನ್ನೋದು ಸುಳ್ಳು ಅಲ್ಲ. ಡ್ರೋನ್ ಪ್ರತಾಪ್ ಇದ್ದಾರೆ. ಡ್ರೋನ್ ಪ್ರತಾಪ್ ಆ್ಯಕ್ಚುಲಿ ಒಳ್ಳೆ ಗೈ ಅನಿಸುತ್ತೆ ನೋಡಲಿಕ್ಕೆ. ನಮಗೆ ತುಂಬ ಸಾಫ್ಟ್ ಹಳ್ಳಿ ಹುಡುಗ ನೋಡಿದ್ರೆ. ಬಟ್ ಹಳ್ಳಿ ಹುಡುಗ ಒಂದು ಎಂಕರೇಜ್ಮೆಂಟ್ ಕೊಡಬೇಕು, ಚೆನ್ನಾಗಿ ಗೆಲ್ಲಬೇಕು ಅನ್ನೋ ಒಂದು ಎಂಕರೇಜ್ಮೆಂಟ್ ಕೊಡಬೇಕು. ಟಾಪ್ ಫೈನಲ್ ಆದರೂ ಇರಬೇಕು ಅಂತ ಆಸೆ ಪಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಆಚೆ ಕಡೆ ತುಂಬಾ ಅವ್ರಿಗೆ ಓಟ್ಸ್ ಎಲ್ಲ ಇದೆ, ಬಟ್ ಒಳಗೆ ಏನು ಮಾಡ್ತಾ ಇಲ್ಲ. ಯಾಕೋ ತುಂಬಾ ಸಪ್ಪೆ ಆಗೋಗಿದ್ದಾರೆ. ಫ್ಯಾಮಿಲಿ ಬಂದೋದ್ಮೇಲೆ ಒಂಚೂರು ಚೆನ್ನಾಗಾದ್ರು, ಬಟ್ ಇವಾಗ ತಿರ್ಗಾ ಸಪ್ಪೆ ಆಗ್ಬಿಟ್ಟಿದ್ದಾರೆ. ಸ್ವಾಮೀಜಿ ಅವ್ರು ಹೇಳಿದಾರಲ್ರಿ, ಅದು ಸರಿ ಅಂತೀರಾ ತಪ್ಪಂತೀರಾ? ಬಟ್ ಆಕ್ಚುಲಿ ಅವ್ರದ್ದು ಪ್ರಿಡಿಕ್ಷನ್ಸ್ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಅವ್ರ ಪ್ರಿಡಿಕ್ಷನ್ ಚೆನ್ನಾಗಿದೆ ಅಂದ್ರೆ ನಂಗೆ ಖುಷಿ. ಯಾಕಂದ್ರೆ ವಿನಯ್ಗೆಲ್ಲ ಒಳ್ಳೇದೇ ಹೇಳಿದ್ದಾರೆ. ರಾಜಯೋಗ ಇದೆ ಅಂತ. ಅವ್ರು ಗೆಲ್ಬೇಕು ಅಂತ ನನಗೆ ಆಸೆ ಇದೆ. ನಿಮ್ಮ ಹತ್ರ ಬರ್ತೀವಿ. ಸಂತೋಷ ನಮ್ಗೆ. ಬಟ್ ಬಿಗ್ ಬಾಸ್ ಒಂದು ಹೋಲ್ ಕಾರ್ಯಕ್ರಮ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಈಗ ವಿನಯ್ ಮತ್ತು ಕಾರ್ತಿಕ್, ಡ್ರೋನ್ ಪ್ರತಾಪ್ ಮೂವರ ಜೊತೆ ಜಗಳ ಆಡಿ ಈಗ ನಮ್ರತ ಅವ್ರು ಹೋಗಿದ್ದಾರೆ. ಈಗ ಹಾಗಂತ ಏನಿಲ್ಲ, ಫ್ರೆಂಡ್ಶಿಪ್ ಅವರೆಲ್ಲರನ್ನೂ ಒಂದೇ ಥರ ನೋಡ್ತಾ ಇದ್ದಾರೆ. ಬಟ್ ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಇವಾಗ ಅವ್ರಿಗೆ ಸಂಗೀತ ಅಂದರೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಹಾಗಾಗಿ ನಮ್ರತ ಬಂದಿರೋದು ಹೊರತು ನಮ್ರತ ಒಂದು ಗುರುಜಿ ಆ ರೀತಿ ಹೇಳೋ ಸರಿನಾ ಅಂತ? ತಪ್ಪು. ಯಾಕೆ ಯಾವ ಗುರುಜಿನೇ ಆಗಲಿ ತಾಯಿ ತಂದೆಯಿಂದ ದೂರ ಮಾಡೋ ಮಾತು ಹೇಳ್ಬಾರ್ದು. ಹೇಳಿದ್ದು ತುಂಬ ತಪ್ಪು ಅವರು. ಅದರಿಂದ ಕುಗ್ಗೋಗ್ಬಿಟ್ರ ಅಂತ. ಕುಗ್ಗಿದ್ರು ಅನ್ನೋದಕ್ಕಿಂತ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟೇ ತಪ್ಪಲ್ವಾ? ಅಂದ್ರೆ ತಾಯಿ ತಂದ್ರೆ ಅಂದ್ರೆ ಒಂದು ದೇವ್ರ ಸಮಾನವಾಗಿ ಕಾಣೋ ಒಂದು ಇದರಲ್ಲಿ ಆ ಥರ ಹೇಳ್ಬಾರ್ದು ಸ್ವಾಮೀಜಿಗಳು. ವಿನಯ್ ಅವರಿಗೆ ರಾಜಯೋಗ ಇದೆ ಅಂತ ಅಂದರು. ಈ ಸಲ ಗೆಲ್ಬೋದಂತೀರಾ?
ಗೆಲ್ತಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್. ಗುರೂಜಿ ಅವ್ರ ಪ್ರಕಾರ ಇಲ್ಲ, ಗುರೂಜಿ ಪ್ರಕಾರ ಅಲ್ಲ, ದೇವ್ರ ಪ್ರಕಾರ ಗೆಲ್ಬೋದು. ದೇವ್ರ ಪ್ರಕಾರ ಟಾಸ್ಕ್ಗಳಲ್ಲೂ ವಿನಯ್ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ. ನೀವೇನಂತೀರಂತ ಡ್ರೋನ್ ಪ್ರತಾಪ್ ಅವರು ಗುಣ ಆಗಿ ಬರ್ಲಿ ಅಂತೀರಾ ಏನು? ಪಾಪ ಗುಣ ಆಗಿ ಬರ್ಲಿ, ಎಲ್ಲರೂ ಕಂಟೆಸ್ಟೆಂಟ್ಸೇ, ಆ ಥರ ಏನಿಲ್ಲ. ಸಪೋರ್ಟರ್ಸ್ ನಾವು ಈಗ ನೋಡಿ, ನಾನೇ ಇಲ್ಲಿ ವಿನಯ್ ಮಾಡ್ತಿದ್ದೀನಿ, ಅವ್ರು ಸಂಗೀತಂಗ್ ಮಾಡ್ತಾರೆ, ಆದ್ರೂ ನಮ್ಗೆ ಅವ್ರು ಬೇಕು, ಅವ್ರಿಗೆ ನಾವೆಲ್ಲ ಒಂದೇ ಅಲ್ವಾ? ಆಟ ಅದು, ಬಿಗ್ ಬಾಸ್ ಅನ್ನೋದು ಒಂದು ಆಟ. ಅದೇ ಪ್ರತಾಪ್ಗೆ ಅವ್ನು ನಂಬ್ಕೊಂಡು ಫ್ಯಾಮಿಲಿ ಇದೆ, ಅವನ ಮೇಲೆ ಡಿಪೆಂಡ್ ಆಗಿದ್ದಾರೆ ಅವರು. ಎಸ್, ಸೊ ಅವ್ನು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ, ಅವನೇ ಗೆಲ್ಲಿ ಅನ್ನೋದು ನಿಜ ತುಂಬಾ ಆಸೆ ಇದೆ. ಚೆನ್ನಾಗಿರ್ಲಿ ಪಾಪ, ಆ ಥರ ಏನಿಲ್ಲ. ಸಪೋರ್ಟ್ ಮಾಡೋರು ಒಬ್ಬೊಬ್ರನ್ನ ಸಪೋರ್ಟ್ ಮಾಡ್ತೀವಿ ನಾವು, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದೇ ಆಸೆ. ಇಬ್ರು ಬಿಟ್ರೆ ಎಲ್ಲರೂ ಫಿಲಮ್ಸ್ ಇದರಿಂದಾನೇ ಬಂದವರು, ಒಳ್ಳೆ ಇದೆ. ಇವನಿಗೆ ಮಾತ್ರ ಇಲ್ಲ. ಸೊ ಒಳ್ಳೇದಾಗ್ಲಿ, ಒಳ್ಳೆ ಗೆದ್ರೆ ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲ ಜನರು ಡ್ರೋನ್ ಪ್ರತಾಪ್ ವಿನ್ ಆಗ್ತಾರೆ ಅನ್ನೋದೇ ಫಿಕ್ಸ್ ಆಗಿದ್ದಾರೆ. ಅಷ್ಟು ಮಟ್ಟಿಗೆ ಓಡಿಸಿದೆ ಅಮ್ಮ. 72 lakhs ಸಮಥಿಂಗ್ ಅವ್ರಿಗೆ vote ಅವ್ರಿಗೆ ಇರ್ಬೋದು. ಯಾರು ಇಷ್ಟ ಆಗ್ತಾರೆ? ನನ್ನ ಪ್ರಕಾರ ಕಾರ್ತಿಕ್ ಇಲ್ಲ ಅಂದರೆ ಸಂಗೀತ. ಸಂಗೀತ ಅವ್ರು ಏನಕ್ಕೆ? ಸಂಗೀತ ಅವರು ವೆರಿ ಸ್ಟ್ರಾಂಗ್ ಗರ್ಲ್, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಸ್ಪೋರ್ಟಿವ್ ಆಗಿದ್ದಾರೆ. ಬೇರೆ ಕಂಪೇರ್ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡಿ ತುಕಾಲಿ ಸಂತು ಗೆಲ್ಲ ಅದನ್ನೆಲ್ಲ ಆಕ್ಚುಲಿ ತುಕಾಲಿ ಸಂತು 100%. ಅವನೇ ಆಟ ಪಾಠ ನೋಟ ನಗ್ಸೋದು ಎಲ್ಲ ಮಾಡೋದು. ಮತ್ತೆ ವಿನಯ್ ಸಂಗೀತ ಅವರೆಲ್ಲ ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡು ಸಂಗೀತ ಗೋಸ್ಕರ ಅಷ್ಟೇ ಸಂತುನೇ ಗೆಲ್ಲೋದು. ಕಾಮಿಡಿ ಇಷ್ಟ ಆಗ್ತಾ ಇದ್ದಾರೆ ಅವ್ರದ್ದು. ಕಾರ್ತಿಕ್ ಅವ್ರು ನಮ್ಮ ರಿಲೇಷನ್ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು. ಮೈಸೂರವರು. ಕಾರ್ತಿಕ್ ಅವರೇ ಒಂದಮ್ಮ ಕಾರ್ತಿಕ್ ಅವ್ರು ಅಂತ ಹೇಳ್ತಾ ಇದ್ರೆ, ಸಂಗೀತ ಅವರು ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತ ಹೇಳಿ ಕೊಟ್ರಲ್ಲ, ಏನಂತೀರ ಅದಕ್ಕೆ? ಹಾಂ, ಈಗ ಸಂಗೀತ ಅವರು ಕಾರ್ತಿಕ್ ಅವ್ರ ಜೊತೆನೇ ಇದ್ರು ಇವಾಗಲೂ, ಆಮೇಲೆ ಈ ಕಡೆ ದೂರ ಆಗಿ ಬಕೆಟ್ ಇದಾರೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ಜನ ಏನೇನೋ ಮಾತಾಡ್ತಾರೆ, ಅವ್ರವ್ರ ಮಾತಿನ ಒಂದು ಕಲ್ಚರಲ್ ತೋರಿಸುತ್ತೆ. ನಾವು ಮಾತನ್ನ ಎಲ್ಲಿ ಹೇಗೆ ಆಡಬೇಕೋ ಹಾಗೆ ಆಡಿದ್ರೇನೆ ಆ ಮಾತಿಗೆ ಒಂದು ಚಂದ ಇರೋದು ಕೂಡ ಅಲ್ಲೇ. ಅದು ಕನ್ನಡದಲ್ಲಿ ಒಳ್ಳೊಳ್ಳೆ ಇದಿರುತ್ತೆ, ಭಾಷೆಯಲ್ಲಿ ಒಂದು ಇದಿದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಎಲ್ಲಿ ಯಾವಾಗ, ಅದು ಭಾಳ ಇಂಪಾರ್ಟೆಂಟ್. ಗುರುಜಿಗೆ ತಾನೇ ದೇವರಾಗಿ ಬಂದಿರೋದು. ಇಲ್ಲ, ಅವ್ರ ದೇವ್ರಲ್ಲ. ಈಗ ದೇವ್ರು ಗುರುಜಿ ಅವರು ಓಕೆ, ತಂದೆ ತಾಯಿನ ದೂರ ಮಾಡೋವಂಥದ್ದು ಯಾವ ಥರ ಜ್ಯೋತಿಷ ಅಂತ? ತಪ್ಪದಿನ ಒಂದ್ ಮಾಡ್ಬೇಕು, ಆ ಥರ ಎಲ್ಲ ದೂರ ಮಾಡಬಾರ್ದು. ಈಗ ಅದರಿಂದನೇ ಕುಗ್ಗಿದಾನೆ, ಅವ್ನು ಆಟ ಆಡ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾರೇ ಆಗಲಿ ಇಲ್ಲ, ಕಾರ್ತಿಕ್ ಗೆಲ್ಬೇಕು ಮೇಡಮ್. ನಮ್ಮ ಕಾರ್ತಿಕ್ ಅವರು ವೆರಿ ಸ್ಟ್ರಾಂಗ್, ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ವೆರಿ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ನನ್ನ ಪ್ರಕಾರ ಕಾರ್ತಿಕ್ ಗೆಲ್ಬೇಕು. ಭಾಳಷ್ಟು ಕಾಮೆಂಟ್ಗಳು ಎಲ್ಲ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅನ್ನೋ ರೇಂಜಿಗೆ ಎಲ್ಲರೂ ಫಿಕ್ಸ್ ಆಗಿ ಕುಂತಿದ್ದಾರೆ. ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು, ಹಾಂ, ಜನಗಳು ಯಾವ ರೀತಿ ಯಾರನ್ನ ಇಷ್ಟಪಡ್ತಾರೆ ಅದಕ್ಕೆ. ಆ ಇಂಟೆಲಿಜೆಂಟ್ ಎಲ್ಲರೂ ಒಂದೊಂದಲ್ಲ ಒಂದೊಂದು ರೀತಿಲಿ ಇದ್ದಾರೆ. ಹೌ ಟು ಬಿಹೇವ್ ಎಲ್ಲ ಚೆನ್ನಾಗಿ ಗೊತ್ತು. ಡ್ರೋನ್ ಪ್ರತಾಪ್ ಅವ್ರಿಗೆ ಗುರುಜಿ ಅವರು ಒಂದು ಮಾತು ಹೇಳಿದ್ರು, ತಂದೆ ಜೊತೆ ಹೋದ್ರೆ ನಿನಗೆ ಗಂಡಾಂತರ ಇದೆ, ಅದಕ್ಕೆ ಏನಂತೀರ? ಗುರುಜಿ ಹೇಳಿದ್ದು ಸರಿ ಅಂತೀರಾ ತಪ್ಪಂತೀರಾ ಅಂತ? ಅದೆಲ್ಲ ಬೇಡ ಅಂತೀರಾ? ಇಷ್ಟ, ಅವ್ರವ್ರ ಏನಿರ್ತೀವಿ ಫೇಟ್ ಅಥವಾ ಹಣೆ ಬರ. ಈಗ ಡ್ರೋನ್ ಪ್ರತಾಪ್ ಅವರು ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ದಾರಮ್ಮ, ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ನಿನ್ನೆಯಿಂದ ಅವರು ಮನೆಯಲ್ಲಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಾರೆ. ಏನಂತೀರ ಅದಕ್ಕೆ? ಆ ರೀತಿ ಮಾಡಬಾರ್ದು. ಬಿಗ್ ಬಾಸ್ ಮನೆಯಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾರೆ ನಾವು ಬಿಗ್ ಬಾಸ್ ಅಲ್ಲಿ, ಎಲ್ಲೇ ಆಗಲಿ ಸ್ವಲ್ಪ ಕೇಳಿದ್ದೀವಿ, ಎಮೋಷನಲ್ ಇದ್ದಾರೆ ಸ್ವಲ್ಪ. ಒಂದ್ ಕಡೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ದಂತ ಸುದ್ದಿನೂ ಆಗ್ತಾ ಇದೆ. ಅವೆಲ್ಲ ಸುಮ್ಮನೆ ಸುದ್ದಿಗಳು, ಪ್ರಚಾರ. ನಾವು ಗೊತ್ತಿಲ್ಲದೆ ಮಾತಾಡಬಾರ್ದು. ಮತ್ತೆ ಸಂಗೀತ ಅವ್ರೆ, ಒಂದು ಹೆಣ್ಮಗಳು ಎಲ್ಲರಿಗೂ ಫೈಟ್ ಮಾಡ್ಕೊಂಡು ಬರ್ತಾ ಇದಾರಲ್ಲ, ಅವರು ಬರಬೇಕು. ತುಂಬ ಸ್ಟ್ರಾಟಜಿ ಜಾಸ್ತಿ ಯೂಸ್ ಮಾಡಿ ಅವ್ರ ಟೈಮಿಗೆ ಸರಿಯಾಗಿ ಅಡ್ಜಸ್ಟ್ ಆಗ್ಬಿಟ್ಟು ಸ್ಟ್ರಾಟಜಿ ಜಾಸ್ತಿ ಯೂಸ್ ಮಾಡಿ ಅದು ಅದೇನು ನಮಗೆ ಇಷ್ಟ ಆಗಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮಾತಾಡಂಗಿಲ್ಲ. ಹೀರೋ ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ನಮಗೆಲ್ಲ. ಅವ್ರು ಬರ್ತಾರೆ, ಸರ್ ಬರ್ತಾರೆ ಅಂತ ಅರ್ಧ ಕುತ್ಕೋತೀವಿ. ಸಾಟರ್ಡೆ ಸಂಡೇ ಮಿಕ್ಸೇ ಆಗೋದಿಲ್ಲ. ಸ್ಯಾಟರ್ಡೆ ಸಂಡೇ ನಾವು ಮಿಸ್ಸೇ ಮಾಡಲ್ಲ. ಕನ್ನಡ ಬಿಗ್ ಬಾಸ್ ಮಾಡ್ತೀರಲ್ವಾ? ನಾವು ಕನ್ನಡದವ್ರು ಅಂದ್ಮೇಲೆ ಕನ್ನಡ ಬಿಗ್ ಬಾಸೇ ನೋಡೋದು. ಈ ಕಡೆ ನಾಯಿ ಇದೆ, ಈ ಕಡೆಯಿಂದ ಮುಂದೆ ಬನ್ನಿ. ನಾಯಿ ಇದೆ, ಈ ಕಡೆ ಬನ್ನಿ. SVN ಬಿಗ್ ಬಾಸ್ ನೋಡ್ತೀರಮ್ಮ? ಹಾಂ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಇಷ್ಟ ಅಂತ ಏನಿಲ್ಲ, ಕಾರ್ತಿಕ್ ಗೆಲ್ಬೋದು ಅನ್ಸುತ್ತೆ. ಕಾರ್ತಿಕ್ ಅವ್ರೆ ಆಟಗಳನ್ನು ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ವಿನಯ್ ಮತ್ತು ಸಂಗೀತ. ವಿನಯ್ ಸಂಗೀತ ಸ್ವಲ್ಪ ಶಾರ್ಟ್ ಟೆಂಪರ್ ಜಾಸ್ತಿ. ಚೆನ್ನಾಗಿ ಆಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಪ್ರತಾಪ್ ಈಸ್ ವೆರಿ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಪರ್ಸನ್. ಡ್ರೋನ್ ಪ್ರತಾಪ್ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ದಾರೆ ಅಂತ ಮಾತಿದೆ ಅಮ್ಮ.
ಮನೆಯಲ್ಲಿ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಅಂತ ಒಂದು ಸುದ್ದಿ ಇಲ್ಲ. ಇವತ್ತು ನಿನ್ನೆನೆ ಹೆವಿ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಫುಡ್ ಪಾಯ್ಸನ್ ಆಗಿದೆ ಅಂತ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಗೊತ್ತಿಲ್ಲ ಇವತ್ತಿನ ಲೈವ್ ನೋಡಿದ್ರು ಇಲ್ಲ ಟ್ಯಾಬ್ಲೆಟ್ ಹೆವಿ ಟ್ಯಾಬ್ಲೆಟ್ಗಳನ್ನು ತೊಗೊಂಡಿದ್ದಾರೆ ಅಂತ. ಟ್ಯಾಬ್ಲೆಟ್ಸ್ ತಾನೇ ಎಲ್ಲಿಂದ ಬರುತ್ತೆ? ಅವರು ಹುಷಾರಿಲ್ಲ ಅಂತೇಳಿ ಅದೇ ಟ್ಯಾಬ್ಲೆಟ್ ಜಾಸ್ತಿ ತೊಗೊಂಡಿದ್ದಾರೆ ಅಂತ. ನಿನ್ನೆಯಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಮನೆಯಲ್ಲಿ, ಬಿಗ್ ಬಾಸ್ ಮನೆಯಲ್ಲಿ. ಈಗ ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ. ಹೌದಾ? ಬಿಗ್ ಬಾಸ್ ಮನೆಯಲ್ಲಿಲ್ಲ, ಹಾಸ್ಪಿಟಲ್ ಜಾಯ್ನ್ ಆಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡು ತಪ್ಪು. ಆ ಥರ ಹೇಳ್ಬಾರ್ದು. ಅದೇನೇ ಎಫೆಕ್ಟ್ ಆಯ್ತಾ ಅಂತವ್ರಿಗೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಪಕ್ಕನ ಹೋದ್ಮೇಲೆ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು. ಮಾತ್ರೆಗಳು ಜಾಸ್ತಿ ತೊಗೊಂಡಿದ್ದಾರೆ, ಊಟ ಮಾಡ್ಲಾರ್ದೇನೆ ಹೆವಿ ಮಾತ್ರೆ ತೊಗೊಂಡಿದ್ದಾರೆ ಅಂತ. ಅಯ್ಯೋ ಪಾಪ, Hospital join ಆಗಿದ್ದಾರೆ. ಚೆನ್ನಾಗಿರ್ಲಿ, ಯಾರಿಗೂ ಏನು ಕೆಟ್ಟದಾಗಬಾರ್ದು, ಚೆನ್ನಾಗಿರ್ಲಿ. ನಾವು ಯಾರನ್ನ ಸಪೋರ್ಟ್ ಮಾಡ್ತೀವಿ, ಬಟ್ ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದೇ ನಾವು ಇಲ್ಲ, ಕೇಳ್ತೀವಿ. ಇಲ್ಲಿ ಗುರುಜಿಯವರ ಮಾತಿಂದ ಕುಗ್ಗಿ ಬಿಟ್ರ ಅಂತ ಮತ್ತೆ ತಂದೆ ತಾಯಿನ ಬಿಟ್ಟಿರ್ಬೇಕು ಅಂತೇಳಿ. ಗುರುಜಿ ಮಾತಿಂದ ತುಗ್ಗಿದ್ರು ಅಂತಲ್ಲ, ಅವನು ಫ್ಯಾಮಿಲಿ ತುಂಬಾ ಬೇಕಿತ್ತು. ಫ್ಯಾಮಿಲಿ ಬಂದೋದ್ಮೇಲೆ ಖುಷಿ ಆದ್ರು, ಅಯ್ಯೋ ಒಳ್ಳೆ ಫ್ಯಾಮಿಲಿ ಸಿಕ್ತು. ಡ್ಯಾನ್ಸ್ ಮಾಡೋದು ಅದು ಮಾಡೋದು ಎಲ್ಲ ಮಾಡೋದು. ಇತ್ತು. ಬಟ್ ಸ್ವಾಮೀಜಿ ಪಾಪ ಇರೋ ವಿಷಯ ಹೇಳ್ತಾರಲ್ವಾ, ಅವ್ರು ಏನ್ ಮಾಡಕ್ಕಾಗತ್ತೆ? ಹಂಗಂತ ಇವಾಗ ನಮಗೂ ಎಷ್ಟೋ ಜನ ಅಸ್ಟ್ರಾಲಜರ್ಸ್ ಹತ್ರ ಎಷ್ಟೋ ಕತೆ ಹೇಳ್ತಾರೆ. ಏನೋಪ್ಪ ಯಾಕೆ ಮಾಡ್ಕೋಬೇಕಿದ್, ಗೆದ್ದಾದ್ರೂ ಒಂದು 50 ಲಕ್ಷ ಬಂದಿದೆ. ಎಲ್ಲಿ ಎಫೆಕ್ಟ್ ಆಯ್ತು ಅಂತ ಅಂತಿರೋದು ಡ್ರೋನ್ ಪ್ರತಾಪ್ ಅವ್ರಿಗೆ, ಎಲ್ಲಿ ಎಫೆಕ್ಟ್ ಆಗ್ತಾ ಇದೆ? ಹೇಳಿದ್ಮೇಲೆನೆ ಸರ್ ಅದೊಂದು ಬೇರೆ ತರ ಹೇಳ್ಬೋದಾಗಿತ್ತು, ಈ ತರ ಇದೆಯಪ್ಪ ಸ್ವಲ್ಪ ಮರೆಮಾಚಿ ಹೇಳ್ಬೋದಾಗಿತ್ತು. ಏನ್ ಹೇಳಿದ್ರು ಗೊತ್ತಾ? ಫ್ಯಾಮಿಲಿ ಜೊತೆಗೆ ಇರ್ಬೇಡ ನೀನು, ಬೇರೆ ಕಂಟ್ರಿಗೆ ಹೋಗು ಅಂದ್ರೆ ಬೇರೆ ಇದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದಾರೆ ಅವ್ರ ಇದೂನು ಏನ್ ತಪ್ಪಿಲ್ಲ. ಬಟ್ ಇವನ್ಗೆ ಮೇನ್ ಫ್ಯಾಮಿಲಿ ಬೇಕಿತ್ತು. ತುಂಬಾ ವರ್ಷ ದೂರ ಇದ್ದಾಗ ಅವನಿಗೆ ಫ್ಯಾಮಿಲಿ ಬೇಕಿತ್ತು. ಅದು ಬೇಡ ಅಂದಾಗ ಅವನಿಗೆ ತುಂಬಾ ಎಫೆಕ್ಟ್ ಆಗಿದೆ, ಮನ್ಸಿಗೆ ಮುಟ್ಟಿದೆ ಅದು. ಅವಾಗಿಂದಾನೇ ಅವ್ನು ಫುಲ್ಲು ಡಲ್ ಆಗಿರೋದು, ಆಕ್ಟಿವ್ ಇಲ್ಲದೆ ಇರೋದೇ ಅವಾಗಿಂದ. ಅಂದ್ರೆ ಏನಾಗತ್ತೆ ನೋಡಿ, ವೀಕ್ ಪರ್ಸನ್ಸ್ ಇರ್ತಾರೆ ಪಾಪ. ನಾವು ಸ್ವಾಮೀಜಿನ ಬ್ಲೇಮ್ ಮಾಡಕ್ಕಾಗಲ್ಲ. ಇವಾಗ ಎಲ್ಲಾರ್ಗೂ ಹೇಳಿದ್ರು, ಎಷ್ಟೊಂದು ಜನಕ್ಕೆ ಎಷ್ಟೋ ಹೇಳಿದ್ರು. ಅಲ್ಲ, ಸ್ವಾಮೀಜಿ ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಅವ್ರು ಹೇಳಿದ್ದಾರೆ, ಇವನ್ಗೆ ಅದೊಂದ್ ಲೈನ್ ಹೇಳ್ದಿದ್ರೆ ತುಂಬಾ ಜನರು ಏನಂತ ಇದೆ ಅಂದ್ರೆ ಮರೆಮಾಚಿ ಹೇಳ್ಬೇಕಾಗಿತ್ತು ಬೇರೆ ತರ. ಸ್ವಲ್ಪ ಹಂಗ್ ನೋಡ್ಕೊಂಡು ಹೇಳಿದ್ರೆ, ಅದೊಂದು ಲೈನ್ ಹೇಳ್ದೇನೆ ಹೋಗಿದ್ರೆ ಅವನು ಆರಾಮಾಗೆ ಇರ್ತಾ ಇದ್ದ. ಏನು ಒಂದು ಚೂರು ಆಗ್ತಿರ್ಲಿಲ್ಲ ಅವನು. ಇದು ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಗುರುಜಿ ಅವ್ರು ಹೇಳಿದ್ದು ಸರಿ ಅಂತೀರಾ ಅಮ್ಮ? ತಂದೆ ಜೊತೆ ಹೋಗ್ಬಾರ್ದು ಅಂತೇಳಿ. ಆಕ್ಚುಲಿ ಏನ್ ಗೊತ್ತಾ, ಫ್ಯಾಮಿಲಿನ ಬಿಟ್ಟು ಹೇಳಬಾರ್ದಾಗಿತ್ತು. ಏನೇ ಇದ್ರು ನಮ್ ಕಷ್ಟ ಸುಖಕ್ಕೆ ಆಗೋದೇ ಫ್ಯಾಮಿಲಿ. ಬಟ್ ಅವ್ರ ಮನೇಲಿ ಏನು ಫ್ಯಾಮಿಲಿ ಇಶ್ಯೂ ಆಗ್ತಿದೆ ಅಂತ ಗೊತ್ತಿಲ್ಲ ನಮ್ಗೆ. ನಾವು ಸ್ವಾಮೀಜಿಗೆ ಗೊತ್ತಿದೆಯಲ್ಲ, ಸ್ವಲ್ಪ ಕಥೆಗಳು ಗೊತ್ತಿದೆ ಸ್ವಾಮೀಜಿಗೆ. ಬಟ್ ಏನಂತ, ಬಟ್ ಕೆಲವೆಲ್ಲ ಪಾಯಿಂಟ್ಸ್ ನೋಡಿ ಬೇರೆ ಕಂಟೆಸ್ಟೆಂಟ್ಸ್ ಕರೆಕ್ಟಾಗಿ ಹೇಳಿದ್ರು ಅವರು. ನಮ್ಮನ್ನು ತಂದು ನೀವು ತುಂಬ ವರ್ಷದಿಂದ ನಡೀತಾ ಇದೆ ಅಂದರು, ಅವೆಲ್ಲ ಯಾರಿಗೂ ಗೊತ್ತಿರುತ್ತೆ. ಅದೆಲ್ಲ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದ್ರು. ಪರವಾಗಿಲ್ಲ, ಒಂದಿಷ್ಟು ಪ್ರಿಡಿಕ್ಷನ್ಸ್ ನಂಬೋದು ಅಂತ ಅನ್ಸುತ್ತೆ. ಗೊತ್ತಿಲ್ಲದೆ ಮಾತಾಡಬಾರ್ದು ನಾವು ಯಾವುದೇ. ಆ ಥರ ಮಾಡ್ಕೊಳ್ಳಲ್ಲ ಅಂತೀರಿ. ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಬಿಗ್ ಬಾಸ್ ಮನೆಗೆ ಮತ್ತೆ ರಿಟರ್ನ್ ಬರಲ್ಲ, ಅಷ್ಟು ಸೀರಿಯಸ್ ಆಗಿದೆ ಅನ್ನೋ ಮಾತನ್ನು ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ನಡ್ಸೋರು ಎಲ್ಲ ಥರ ಸೆಕ್ಯೂರಿಟಿ ಎಲ್ಲನೂ ನೋಡ್ಕೊಂಡೆ ಅವರು ಅಷ್ಟು ದೊಡ್ಡದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಊಟ ಮಾಡ್ಲಾರ್ದೇನೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾರೆ ಅಂತ. ಅದೆಲ್ಲ ತಪ್ಪೇ, ಆದರೆ ಅದೆಲ್ಲ ಸೆಕ್ಯೂರಿಟಿ ನೋಡ್ಕೊಳ್ತಾರೆ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳು ಯಾರು ಮಾಡೋದು ಸರ್, ಅದು ಇದ್ದೇ ಇರುತ್ತೆ. ರಿಟರ್ನ್ ಬಿಗ್ ಬಾಸ್ ಮನೆಗೆ ಬರ್ತಾರಂತೀರಾ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಅವರು? ಬರಲಿ. ನಿಮ್ಮ ಓಟ್ ಯಾರಿಗೆ ಹೇಳ್ರಿ ಒಂದೇ ಸಲ? ಓಟ್ ಫಾರ್ ಕಾರ್ತಿಕ್, ನೀವಮ್ಮ? ಎಷ್ಟೊಂದು ಅಭಿಪ್ರಾಯಗಳು. ನೀವು? ಕಾರ್ತಿಕ್ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಗುರುಜಿ ಅವರು ಒಂದು ಮಾತು ಹೇಳಿದ್ರಲ್ರ, ಅದು ಸರಿ ಅಂತೀರಾ ತಪ್ಪಂತೀರಾ? ಆಕ್ಚುಲಿ ತಪ್ಪು. ಯಾಕೆಂದ್ರೆ ಗುರುಜಿಗಳು ಯಾವತ್ತೂ ಲೈಫಲ್ಲಿ ಒಬ್ರು ಪಾಸಿಟಿವ್ ಆಗಿ ತಗೋಬೇಕು, ಮುಂದೆ ಹೋಗ್ಬೇಕು ಅನ್ನೋದನ್ನ ಹೇಳ್ಬೇಕೆ ಹೊರತು ನೆಗೆಟಿವ್ ಆಗಿ ಹೇಳ್ಬಾರ್ದು. ಯಾವತ್ತೂ ನೆಗೆಟಿವ್ ಆಗಿ ಹೋಗೋ ಮನುಷ್ಯ ಕುಗ್ಗಿಸೋದು ನೋಡ್ಬಾರ್ದು. ಈಗ ಏನಾದರೂ ಹೇಳಿ ಅವ್ರನ್ನ ಒಂಚೂರು ಮುಂದೆ ತರೋದಕ್ಕೆ ನೋಡ್ಬೇಕಲ್ವಾ. ಈಗಾಗಲೇ 3 ವರ್ಷ ಬಿಟ್ಟು ಅವನ್ನ ಕುಗ್ಗಿರೋದ್ರಿಂದ ಮೆಂಟಲಿ ಅವ್ರ ಕುಗ್ಗೋಗಿದ್ದಾರೆ. ಅಂಥದ್ದು ಇವಾಗ ನೀವು ಫ್ಯಾಮಿಲಿ ಜೊತೆ ಇರಬಾರ್ದು, ಹೊರಗಡೆ ಇದ್ರೆ ಒಳ್ಳೇದು, ಹೊರಗಡೆ ಇದ್ರೆ ಒಳ್ಳೇದು ಅಂತಾಗ ತಂದೆ ತಾಯಿಗಿನ್ನ ದೇವ್ರು ಯಾರಾದ್ರೂ ಇದ್ದಾರಾ? ಯಾವ ಗುರುಜಿ ಇದಾರ ಆ ಥರ ದೇವರು? ತಂದೆ ತಾಯಿ ಯಾರು ಆಗ್ತಾರೆ ಅಲ್ವಾ? ನೀನು ಇಲ್ಲಿರಬಾರ್ದು, ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿರ್ಬೇಕು, ಇಲ್ಲಿರ್ಬೇಕು ಅನ್ನೋದು. ನಮ್ಮ ದೇಶ ಬಿಟ್ಟು ಹೇಗ್ರಿ ಹೊರಗಡೆ ಒಳ್ಳೆ ಚೆನ್ನಾಗಿರ್ತಾರೆ,
ಹುಟ್ಟಿದಿಲ್ಲಿ ಬೆಳೆದಿದ್ದಿಲ್ಲಿ ಅದು ನಮ್ಮ ಹೊರಗಡೆ ಹೋಗಿ ಸಾಧನೆ ಮಾಡ್ತಾರೆ ಅನ್ನೋ ತಪ್ಪಲ್ವಾ? ನಮ್ಮ ಇಂಡಿಯಾದಲ್ಲೇ ಇದ್ಕೊಂಡು ಗುರುಜಿ ಎಷ್ಟು ಅವರು ಸಾಧನೆ ಆಕ್ಚುಲಿ ಅದು ಮಾಡ್ಬೋದು? ನಿಜವಾಗ್ಲೂ ಆ ಸ್ಟೇಟ್ಮೆಂಟ್ ಒಂಚೂರು ಸರಿ ಇಲ್ಲ. ಗುರುಜಿ ಆದವರು ನಮ್ಮ ದೇಶದಲ್ಲಿ ಅವರು ಹೊರದೇಶಕ್ಕೆ ಹೋಗ್ತೀನಿ ಅನ್ನೋ ಅವ್ರ ಮೈಂಡ್ ಸಹ ಚೇಂಜ್ ಮಾಡಬೇಕು. ಅವರು ಎಲ್ಲ ಹಬ್ಬ ನಾವು ನಮ್ಮ ದೇಶದಲ್ಲಿದ್ದು ಇಲ್ಲಿ ಏನಾದರೂ ಸಾಧನೆ ಮಾಡು, ಇಲ್ಲಿ ಏನಾದರೂ ಇದು ಮಾಡು, ಅಥವಾ ನಿಮ್ಮ ತಂದೆ ತಾಯಿಗೆ ನೀನು ನೇರವಾಗಿ ನಿಂತ್ಕೊ ಅಂತ ಹೇಳಬೇಕೆ ಹೊರತು ಹೊರಗಡೆ ಹೋಗು, ನೀನು ಅಲ್ಲಿರೋ ಇಲ್ಲಿ ತಂದೆ ತಾಯಿಯಿಂದ ದೂರ ಇರು. ಅವ್ರ ತಂದೆ ತಾಯಿ ಎಷ್ಟು ಮುಗ್ಧರು, ಎಷ್ಟು ಒಳ್ಳೆಯವರು. ಅವ್ರನ್ನ ನೋಡಿ ಸಂತೋಷ ಆಯ್ತು ನಮಗೆಲ್ಲ. ನಿಜವಾಗ್ಲೂ ಆ ಥರ ಮಾತಾಡಿ ಈಗ ಡ್ರೋನ್ ಪ್ರತಾಪ್ ಅವರು ಹೆವಿ ಟ್ಯಾಬ್ಲೆಟ್ ತೊಗೊಂಡು ಆತ್ಮಹತ್ಯಕ್ಕೆ ಟ್ರೈ ಮಾಡ್ಕೊಂಡ್ರು ಮನೆಯಲ್ಲಿ ಅನ್ನೋದು ಒಂದು ಸುದ್ದಿ ಆಗ್ತಾ ಇದೆ, ಏನಂತೀರ ಅದಕ್ಕೆ? ಆ ಥರ ಏನಿಲ್ಲ. ನಿನ್ನೆಯಿಂದ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಈಗ. ಯಾವ ಮಾತು ಕೇಳಿ ಗುರುಜಿ ಮಾತು ಕೇಳೋಣ. ಅದಕ್ಕೇನಾದ್ರು ಕುಗ್ಬಿಟ್ರಾ ಅಂತ ಹಾಸ್ಪಿಟ್ಲಲ್ಲಿದ್ದಾರೆ ಈಗ. ಆಗಿರ್ಬೋದಲ್ಲ. ಟ್ಯಾಬ್ಲೆಟ್ಸ್ ಕೂಡ ಅಲ್ಲಿ ಸಿಗೋದಿಲ್ಲ, ಅಷ್ಟು ಸುಲಭ ಅಲ್ಲ ಆ ಥರ ಟ್ಯಾಬ್ಲೆಟ್ಸ್ ಅಲ್ಲಿ ತಗೊಳಕ್ಕೆ. ಯಾಕಂದ್ರೆ ಎಲ್ಲಿ ಸಿಗುತ್ತೆ? ಏನು ತಗೊಳಕ್ಕೆ ಆಗಲ್ಲ. ಕ್ಯಾಮ್ರಾಸ್ ಇರುತ್ತೆ, ಸೊ ಆ ಥರ ಎಲ್ಲ ಆಗಿರಲ್ಲ. ಇದೆಲ್ಲ ಫೇಕ್ ಅಂತ. ಫೇಕ್ ನ್ಯೂಸ್ ಅಂತೀರ. ಸುದೀಪ್ ಸರ್ ಪ್ರತಿ ವಾರದ ಪಂಚಾಯತ್ ಹೇಗಿರ್ತದೆ? ಸುದೀಪ್ ಸರ್ ಸೂಪರ್. ಅವ್ರ ಥರ ನಮಗೆ ಬಿಗ್ ಬಾಸ್ ನಡ್ಸ್ಕೊಡೋಕೆ ಸಾಧ್ಯನೇ ಇಲ್ಲ. ವೆರಿ ಜೆಂಟಲ್ಮ್ಯಾನ್. ಒಂದೊಂದು ವರ್ಡನ್ನು ಪರ್ಸನಲಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸುದೀಪ್ ಸರ್ ಕರ್ನಾಟಕದ ಅಚ್ಚುಮೆಚ್ಚಿನ ನಟ ಅಂತ ಇಲ್ಲ, ಇಸ್ ಗುಡ್. ಅವ್ರನ್ನ ನಾವು ತಿದ್ದೋವಂಥದ್ದೇ ಇಲ್ಲ. ಆ್ಯಕ್ಚುಲಿ ನಾವು ಎವ್ರಿ ಸ್ಯಾಟರ್ಡೆ ನಾವು ವೀಕ್ಲಿ ನೋಡ್ತೀವೋ ಇಲ್ಲ, ವೀಕೆಂಡ್ ಮಾತ್ರ ಮಿಸ್ ಮಾಡಲ್ಲ ಬಿಕಾಸ್ ಆಫ್ ಸುದೀಪ್ ಸರ್. ನಿಮ್ಮ ಓಟು? ನಮ್ಗೆ ಓಟೋದೇ ಹೇಳಿದ್ವಲ್ಲ, ನಾವು ಕಾರ್ತಿಕ್ ಇಲ್ಲ ಸಂಗೀತ ಆರ್ಟಿಸ್ಟ ನೀವು? ಇಲ್ಲಪ್ಪ. ಥ್ಯಾಂಕ್ ಯು. ಅವ್ರು ಸ್ವಾಮೀಜಿ ಅವ್ರು ಹೇಳಿದ್ದು ಅವ್ನು ಅಷ್ಟು ತಲೆ ಕೆಡಿಸ್ಕೋಬಾರ್ದಿತ್ತು. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಾನು ಸುದೀಪ್ ಅವ್ರ ಫ್ಯಾನ್. ತುಂಬ ಚೆನ್ನಾಗಿ ಒಬ್ಬೊಬ್ಬರಿಗೆ ತುಂಬ ತಿಳುವಳಿಕೆ ಚೆನ್ನಾಗಿ ಹೇಳ್ತಾರೆ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರಮ್ಮ? ಸುದೀಪ್ ಸರ್ A1 ಫಸ್ಟ್ ಕ್ಲಾಸು, ಒಳ್ಳೆ ಆಕ್ಟರು, ಒಳ್ಳೆ ಡೈರೆಕ್ಟರು, ಒಳ್ಳೆ ಆಂಕರು. ಶೋನಂತೂ ಫಸ್ಟ್ ಕ್ಲಾಸ್ ಆಗಿ ನಡೆಸ್ಕೊಡ್ತಿದ್ದಾರೆ. ಬಿಗ್ ಬಾಸ್ ಹೌದು, ಒಂದ್ ವಾರ ಬಂದಿರಲಿಲ್ಲ ಅವರು, ಎಷ್ಟು ಬೇಜಾರಾಗೈತೆ ನಮ್ಗೆಲ್ಲ. ನಾವು ಕ್ರಿಕೆಟ್ ನೋಡೋಕೆ ಹೋಗಿದ್ವಿ, ಅದಕ್ಕೆ KCC ಕ್ರಿಕೆಟ್ ನೋಡೋಕೆ ಹೋಗಿದ್ವಿ, ಅಲ್ಲಿ ನೋಡಿದ್ವಿ ಸುದೀಪ್ನ. ಬಟ್ ಆ್ಯಂಕರಿಂಗ್ ಮಾತ್ರ ಅವರು ಹಾಕೋ ಡ್ರೆಸ್ಸಿಂದ ಹಿಡಿದು ಇಂದ ನಂಬರ್ 1 ಇದು ಹೀರೋ. ಪಾಪ ಎಷ್ಟೋ ಸಲ ಟ್ರೋಲ್ ಆಗ್ತಾರೆ ಅವರೇ, ಆದ್ರೆ ಅವ್ರನ್ನ ಟ್ರೋಲ್ ಮಾಡಬಾರ್ದು ಜನ. ಅವ್ರೇನ್ ಮಾಡ್ತಾರೆ, ಇರೋದು ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾರೋ ಅದು ಮಾಡ್ತಾರೆ. ಅವ್ರನ್ನ ಟ್ರೋಲ್ ಮಾಡಿ ಏನ್ ಪ್ರಯೋಜನ ಆಗುತ್ತೆ? ಅವ್ರಿಲ್ದೆ ಬಿಗ್ ಬಾಸ್ ಹೀರೋ ಖಂಡಿತ. ಅವ್ರ ಆ್ಯಂಕರಿಂಗ್ ಇಲ್ಲದೆ ಬಿಗ್ ಬಾಸ್ ಅಂತೂ ಹೀರೋನೇ. ನೀವು ಹೇಳಿ ಅಮ್ಮ, ಇವರೊಬ್ಬರು ಬಿಗ್ ಬಾಸ್. ಬಿಗ್ ಬಾಸ್ ನೋಡಿದ್ರಲ್ವಾ, ಫಸ್ಟ್ ಅಂತ ಹೇಳಿ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಓಕೆ, ಥ್ಯಾಂಕ್ ಯು ಸೂಪರ್. ಚೆನ್ನಾಗಿರುತ್ತೆ. ಅವ್ರು ಬರಲಿ ಅಂತ ಕಾಯ್ತಾನೆ ಇರ್ತೀವಿ. ಏನಂದರೆ ಶನಿವಾರ ಯಾವಾಗ ಬರುತ್ತೋ, ಭಾನುವಾರ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ. ಅದರಲ್ಲೂ ಶನಿವಾರ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಒಬ್ಬೊಬ್ರಿಗೂ ಬುದ್ಧಿ ಹೇಳ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ಹಾಗೇನೆ ನಡೆಸ್ಕೊಂಡು ನಗಿಸ್ಕೊಂಡು ಒಂಥರ ಮೂಡೆಲ್ಲ ಚೆನ್ನಾಗಿ ವಾಪಸ್ ಬರುತ್ತೆ. ಡ್ರೋನ್ ಪ್ರತಾಪ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡ್ರೋನ್ ಪ್ರತಾಪ್ಗೆ ಆಲ್ ದ ಬೆಸ್ಟ್ ಅಂತೀನಿ. ಮತ್ತೆ ವಾಪಸ್ ಬರಲಿ, ಅವರೇ ವಿನ್ ಆಗಬೇಕು. ಚೆನ್ನಾಗಿ ಆಡ್ತಾ ಇದ್ದಾರೆ, ಒಳ್ಳೆ ಹುಡುಗ. ಈ ರೀತಿ ಕುಗ್ಗೋದಕ್ಕೆ ಏನಂತೀರಾ? ಕುಗ್ತಾ ಇದ್ದಾನೆ. ಅಯ್ಯೋ, ತುಂಬಾ ಒಳ್ಳೆ ಹುಡುಗ. ಕಾರಣ ಅಂತಾನೆ ಒಂದು ಮೇನ್ ರೀಸನ್ ಸರ್, ಬೇರೆ ಏನೂ ಇದ್ದಿಲ್ಲ ಅದ್ರೊಳಗೆ. ಅವ್ರು ಈಗ ಹೇಳ್ಬಾರ್ದಾಗಿತ್ತು ಸ್ವಾಮೀಜಿಗಳು. ಅದೊಂದು 3-4 ವೀಕ್ಸ್ ಇತ್ತಲ್ಲ, ಅದು ಕಂಪ್ಲೀಟ್ ಆದ್ಮೇಲೆ ಒಂದು ಮಾತು ಹೇಳಿದ್ರೆ ಒಂದು ಅರ್ಥ ಇರೋದು. ಡ್ರೋನ್ ನೋಡಿದ್ಮೇಲೆ ಎಷ್ಟು ನಗ್ತಾ ಇದ್ದ ಅಂದ್ರೆ ವಿ ನೆವರ್ ಸೀನ್ ಹಿಸ್ ಫೇಸ್ ಆ ಥರ ನೋಡೇ ಇಲ್ಲ. 85 ದಿನದಲ್ಲಿ ಅವ್ನು ಅಷ್ಟು ನಗು ನೋಡೇ ಇರಲಿಲ್ಲ ನಾವು. ಆ ಥರ ಆಮೇಲೆ ಅವ್ನ ಡ್ಯಾನ್ಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾನೆ ಅವನು ಅಲ್ವಾ. ಅವ್ನು ಓಪನ್ ಅಪ್ ಅಂತ ಹೇಳಿದ್ರಲ್ಲ, ತುಂಬ ಚೆನ್ನಾಗಿ ಮಾಡ್ತಾನೆ. ಗುಡ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಓಟು? ನನ್ನ ಓಟು ಪ್ರತಾಪ್. ನಾವೆಲ್ಲ ಪ್ರತಾಪ್ ಅವರೇ. ಥ್ಯಾಂಕ್ ಯು. ಪ್ರತಾಪ್ ಅವನೇ ವಿನ್ ಆಗಲಿ. ಅವರೇ ವಿನ್ ಆಗಬೇಕು.